ಟೀ ಕುಡ್ದಿಲ್ಲ. ಇವತ್ತು ಶ್ರೇಯು ಫೋನೇ ಮಾಡಿಲ್ಲ. ನಾನು 6:15 ಎದ್ದಿದ್ದು ಇವತ್ತು. ನಾನು ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಅವನು 6:15 6:45 7 ಗಂಟೆ ಒಳಗೆ ಮಾಡಿದ್ರೆ ನಾನು ನಿಜ ಹೇಳ್ತೀನಿ, ಹುಚ್ಚಿಡ್ದಂಗೆ ಆಗಿದೆ. ಅಡುಗೆ ಮಾಡೋಕ್ಕೂ ಬೇಡ, ಏನೂ ಬೇಡ ಥರ ಆಗಿದೆ. ದುಃಖ ಅಳು ಬಂದಂಗೆ ಆಗುತ್ತೆ. ಅದೊಂಥರ ಆ ಟೈಮಿಗೆ ಆ ವಾಯ್ಸ್ ಕೇಳ್ತಿದ್ರೆ ಸಮಾಧಾನ ಆಗಲ್ಲ. ಹಾಗಾಗಿ ನಾನು ಸರಿಗೆಲ್ಲ ಫೋನ್ ಮಾಡಿ ಕೇಳಿದ್ವಿ, ನಾನು ಡ್ಯಾಡಿ. ಮಾಡಿದ್ವಿ ಡ್ಯಾಡಿಗೆ. ಅವ್ರು ಹೇಳಿದ್ರು ಅವನಿಗೆ ಕಾರ್ಡ್ ಕೊಟ್ಟಿದ್ದೀನಿ, ಅವನು ಮಾಡಿಲ್ಲ ಅಂತ ಹೇಳಿದ್ರು. ಅಂತ ಬಂಗಾರಿ ವಾಸನೆ ಆಗಿದ್ದಾನಲ್ಲ. ಶಾಂಪೂ ತರ್ರಿ ಅವನಿಗೆ. ಜಗು ಗುಳು 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 ನುಂಗ್ತಾನೆ. ಅದು ಇದಲ್ಲ, ಗರುಮ್ 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 ಅನ್ನೋದಿದೆ. ಸಿಂಬಾ ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್. ಏನು ಖಾಲಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಬಂದು ಗುರುವಾರ ಅಂದರೆ ಗೊತ್ತಲ್ವಾ, ಮಗ ಫೋನ್ ಮಾಡ್ತಾನೆ. ತುಂಬ ಜನರಿಗೆ ಗೊತ್ತಿರುತ್ತೆ. ಅದು ಏನಾಯಿತು ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಾನು. ಬೆಳಗ್ಗೆ ಅವನ ಫೋನಿಗೆ ಕಾಯ್ತಾ ಇದ್ದೀವಿ. ಬಂತೋ ಬರಲಿಲ್ವೋ ಅನ್ನೋದನ್ನು ಕೂಡ ನೀವು ಕೂಡ ಕಾದು ನೋಡಿ, ಆಮೇಲೆ ಅದನ್ನು ರಿವೀಲ್ ಮಾಡ್ತೀನಿ. ತಿಂಡಿ ಬಂದು ಇವತ್ತು ಕಡುಬು ಮಾಡೋಣ ಅಂತ. ಅನ್ನ ಉಳಿದ್ರೆ ಹೆಚ್ಚಾಗಿ ಕಡುಬು ಇಲ್ಲ ರೊಟ್ಟಿನೇ ಮಾಡೋದಲ್ವ. ಇವತ್ತು ಕಡುಬು ಮಾಡೋಣ ಅಂತ. ಅದು ಅಮ್ಮ ರವೆ ಮಾಡಿಕೊಟ್ಟಿದ್ದಕ್ಕೆ ಎಷ್ಟು ಉಪಯೋಗ ಆಗಿದೆ ಅಂದರೆ, ನನಗೆ ದಿಢೀರಂತ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹಿಂದಿನ ದಿನ ಅಕ್ಕಿನ ತೊಳೆದು ಹಾಕಿ ಬೆಳಗ್ಗೆ ಎದ್ದು ರವೆ ಮಾಡ್ಕೊಂಡು ಮಾಡಬೇಕು. ಇಲ್ಲ ಈಗಾದರೆ ದಿಢೀರಂತ ಯಾವಾಗ ಬೇಕಾದರೂ ಮಾಡ್ಬೋದು. ಅದರಲ್ಲಿ ಇಡ್ಲಿ ಕೂಡ ಸೂಪರಾಗಿ ಆಗುತ್ತೆ. ಉಪ್ಪಿಟ್ಟಿನ ರವೆ ಕೂಡ ಖಾಲಿಯಾಗಿದೆ, ಅದನ್ನು ಕೂಡ ಹುರಿದು ಇಡಬೇಕು. ಅದೇ ಪಾತ್ರೆನೆಲ್ಲ ಬೆಳಗ್ಗೆ ತೆಗೆದು ಇಡ್ತಾ ಇದ್ದೀನಿ. ನಾನು ನಮ್ಮ ಮನೆಯವರು ಅದನ್ನೇ ಮಾತಾಡ್ತಾ ಇದ್ವಿ, ಯಾಕೆ ಮಗ ಫೋನ್ ಮಾಡಿಲ್ಲ ಅಂತ ಹೇಳಿ. ನಮ್ಮ ಮನೆಯವರು ತುಂಬ ಆಶಾವಾದಿ, ಬರುತ್ತೆ ಅಂತ ಇರ್ತಾರೆ. ನಾನು ಸ್ವಲ್ಪ ಹಂಗಲ್ಲ, ತುಂಬ ಒಂಥರ ಭಯ ಪಡ್ತೀನಿ. ಹಾಗೆಯೇ ಈ ಕಡೆ ನಾನು ಕಡುಬಿಗೆ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಈ ಮಣ್ಣಿನ ಪಾತ್ರೆ ತುಂಬ ಚೆನ್ನಾಗಾಗುತ್ತೆ. ಕಡುಬಿನ ಹಿಟ್ಟು ಕೂಡ್ಸೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸಾರಿಂದೊಂದು ತೊಗೊಳ್ಬೇಕಾಗಿತ್ತು ನಾನು, ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ಅವರೆಲ್ಲೂ ಹೊತ್ಕೊಂಡು ಆಮೇಲೆ ಬಂದಿಲ್ಲ. ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಲ್ಲ, ಊರಿಗೇನಾದರೂ ಬಂದರು ಅಂದರೆ ಅವ್ರ ಹತ್ರ ಒಂದು ತೊಗೊಳ್ಳಿ ಅಂತ ಕೂಡ ಅದೇ ಹೇಳ್ತಾ ಇದ್ದೀನಿ. ಆಮೇಲೆ ಅವರಿಗೂ ಎಲ್ಲೂ ಸಿಕ್ಕಿಲ್ಲ ಅಂತೆ. ಅವರು ನನಗೆ ಇನ್ನೊಂದು ಅವತ್ತು ನಾನು ತೊಗೋಬೇಕಾಗಿತ್ತು, ಆದರೆ ನಾನು ಸ್ವಲ್ಪ ಭಯಪಟ್ಟು ಅವತ್ತು ತೊಗೊಳ್ಲಿಲ್ಲ. ತುಂಬ ಚೆನ್ನಾಗಾಗುತ್ತೆ. ನಾನು ಹೆಂಗಾಗುತ್ತಪ್ಪ ಅಂತ ಹೆದರುಬಿಟ್ಟಿದ್ದೆ. ಸೂಪರಾಗುತ್ತೆ. ಆದರೆ ಅದೇ ಗೊತ್ತಿರಬೇಕು ಅಷ್ಟೇ ಅದ್ರ ಬಗ್ಗೆ. ಎಲ್ಲ ಮಡಿಕೆಗಳು ಒಲೆ ಮೇಲೆ ಇಡೋಕ್ಕೆ ಬರೋದಿಲ್ಲ, ಅದೊಂದು ಭಯ ಅಷ್ಟೇ. ಹಾಗೆಯೇ ಬದನೆಕಾಯಿ ಬಜ್ಜಿ ಮಾಡೋಣ ಅಂತ ಇವತ್ತು ಬದನೆಕಾಯಿನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಅನ್ನ ಚೆನ್ನಾಗಿ ಕುದ್ದ ನಂತರ ನಾನು ಅದಕ್ಕೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿದ್ದೆ. ಆಮೇಲೆ ರವೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಒಳ್ಳೆ ನಾನ್ ಸ್ಟಿಕ್ಕಲ್ಲಿ ಆಗುತ್ತೆ ಗೊತ್ತಾ, ಆ ಥರ ಆಗುತ್ತೆ. ಚೂರು ತಳ ಹಿಡಿಯೋದಿಲ್ಲ. ಮತ್ತು ಇದು ಏನು ಗೊತ್ತಾ, ಉಕ್ಕುರ್ಕಿ ಎಲ್ಲ ಯಾಕೆ ಮಾಡ್ತೀನಿ ಇದರಲ್ಲಿ ಅಂದರೆ, ಅದು ಬಿಸಿ ತುಂಬ ಹೊತ್ತಿರುತ್ತಲ್ವ, ಉಕ್ಕುರ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ. ಆ ಉಕ್ಕುರ್ಕಿ ಚೆನ್ನಾಗಿ ಬೆಂದರೆ ನಮಗೆ ಕಡುಬು ಮಾಡೋದಕ್ಕೆ ಚೆನ್ನಾಗಾಗುತ್ತೆ. ಆದರೆ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಸಣ್ಣ ಆಗುತ್ತೆ. ಇದಿಷ್ಟರಲ್ಲಿ ರೊಟ್ಟಿ ಹಿಟ್ಟು ಉಕ್ಕುರ್ಕಿ ಮಾಡಿದ್ರೆ ನಮಗೆ ಸಾಕಾಗಲ್ಲ. ಕಡುಬಿನ ಹಿಟ್ಟು ಸಾಕಾಗುತ್ತೆ. ಹಾಗಾಗಿ ಕಡುಬಿಂದು ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಸ್ವಲ್ಪ ಹೊತ್ತು ಅದರಲ್ಲೇ ಒಂದು ತಟ್ಟೆ ಎಲ್ಲ ಮುಚ್ಚಿ ಇಟ್ಟು ಅದು ಒಳಗಡೆ ಚೆನ್ನಾಗಿ ಬೇಯುತ್ತೆ. ಆನಂತರ ನಾನು ಆರು ಹಾಕಿದ್ದೆ. ಚೂರು ಬಿಸಿ ಬಿಸಿ ಇರಬೇಕಿದ್ರೇ ನಾದಬೇಕಾಗುತ್ತೆ. ಆವಾಗ ಅನ್ನ ಎಲ್ಲ ಚೆನ್ನಾಗಿ ನುರಿದು ತುಂಬ ಚೆನ್ನಾಗಿ ಬರುತ್ತೆ ಕಡುಬು. ಸ್ವಲ್ಪ ಕಡುಬಿನ ಇದು ಜಾಸ್ತಿ ಆಗೋಯಿತು.
ಯಾಕೋ ಗೊತ್ತಿಲ್ಲ ಅಂದಾಜು ತಪ್ಪಿಬಿಟ್ಟೆ. ಇವತ್ತೇನು ಗೊತ್ತಾ, ನನ್ನ ಮನಸ್ಸು ನನ್ನ ಹತೋಟಿಲಿ ಇಲ್ಲ. ಇದಿಷ್ಟರೊಳಗೇ ನಾನು ಸುಮಾರು ಏನೇನೋ ಕೆಲಸಗಳನ್ನ ಮಾಡಿದೆ. ಅದೇನು ಅನ್ನೋದನ್ನು ಕೂಡ ಆಮೇಲೆ ಹೇಳ್ತೀನಿ. ಇದೇನಪ್ಪ ಕೃಪಾ ಇವತ್ತು ಎಲ್ಲ ಆಮೇಲೆ ಹೇಳ್ತೀನಿ ಅಂತ ಅಂದ್ಕೋಬಹುದು ನೀವು. ಅದನ್ನು ಮಾತಾಡಿದ್ದೀನಿ. ಹಾಗಾಗಿ ಒಂದೊಂದ್ಸಲ ಏನು ಗೊತ್ತಾ, ಎಡಿಟಿಂಗ್ ಮಾಡಬೇಕಿದ್ರೆ ವೀಡಿಯೋಗಳು ತುಂಬ ಹಳೇದಾಗಿರುತ್ತೆ, ಏನು ಮಾತಾಡಿರ್ತೀನಿ ಏನು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಒಂದೊಂದ್ಸಲ 2 ಸಲ ರಿಪೀಟ್ ಆಗಿರುತ್ತೆ. ತುಂಬ ಜನ ಅದನ್ನು ಕೂಡ ಹೇಳ್ತಾಯಿದ್ರು, ನೀವು 2 ಸಲ ರಿಪೀಟ್ ಮಾಡ್ತೀರಾ ಅಂತ. ಈಗ ಅದಕ್ಕೆ ಅದನ್ನು ಬಿಟ್ಟಿದ್ದೀನಿ. ಒಂದು ಸಲ ವೀಡಿಯೋನ ನೋಡ್ಕೊತೀನಿ, ಏನೇನು ಮಾತಾಡಿದ್ದೀನಿ ಏನು ಅನ್ನೋದನ್ನು, ಆಮೇಲೆ ಎಡಿಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗೆಯೇ ಕಾಯಿ ಇರಲಿಲ್ಲ, ಹೊರಗಡೆ ಕಾಯಿ ತುರಿಯೋಕ್ಕೆ ಯಾಕೋ ಬೇಜಾರು ಅನ್ನಿಸ್ತು. ಅದಕ್ಕೆ ಒಳಗಡೆ ಕುತ್ಕೊಂಡು ತುರಿತಾ ಇದ್ದೀನಿ. ಆದರೆ ನಮ್ಮ ಸಿಂಬ ಜೋರು ಗಲಾಟೆ ಮಾಡ್ತಾನೆ ನಾನು ಒಳಗಡೆ ಕಾಯಿ ತುರಿದ್ರೆ. ಯಾಕಂದರೆ ಅರ್ಧ ಕಾಯಿ ಅವನಿಗೆ, ಅರ್ಧ ಕಾಯಿ ನಮಗೆ. ಆಮೇಲೆ ಒಯ್ದು ನಾನು ಹಾಕಿದೆ. ಆಮೇಲೆ ಗರಿಟೆ ಕೊಟ್ಟರೆ ಆ ಗರಿಟೆಲಿ 1 ಗಂಟೆ ಆಟ ಆಡ್ತಾನೆ ಅವನು ಚೆನ್ನಾಗಿ. ಮುಂಚೆಲ್ಲ ನಾವು ಆಟ ಆಡ್ತಿದ್ವಿ ಗೊತ್ತಾ, ಇವಾಗ ಸಿಂಬ ಗರಿಟೆಲಿ ಆಟ ಆಡ್ತಾನೆ. ಹಾಗೆಯೇ ಬದನೆಕಾಯಿ ಕೂಡ ಬೆಂದಿತ್ತು, ಅದನ್ನು ಕೂಡ ನಾನು ತೆಗೆದಿದ್ದೆ. ಆ ಕಡ್ಬಿನ ಇದಕ್ಕೇ ಆರಿ ಹಾಕಿದ್ದೀನಿ. ಇವತ್ತು ಬಾಳೆಲೆ ಇಟ್ಕೊಂಡು ಕಾಯಿನ ತುರಿದಿದ್ದೀನಿ. ನಮ್ಮ ಹಳ್ಳಿಗಳಲ್ಲಿ ಹಾಗೆಯೇ ಬಾಳೆಲೆ ಮೇಲೆ ತುರಿತಾರೆ. ಇಲ್ಲಾಂದರೆ ಅಡಿಕೆ ಹಾಳೆ ಇರುತ್ತೆ ಗೊತ್ತಾ, ಅದನ್ನೆಲ್ಲ ನಮ್ಮ ಅಜ್ಜಿಯರು ರೌಂಡಾಗಿ ಕಟ್ ಮಾಡಿ ಇಟ್ಕೊತಾಯಿದ್ರು. ಅದ್ರ ಅದರಲ್ಲೇ ತುರಿಯೋದು, ಆಮೇಲೆ ತರಕಾರಿ ಹೆಚ್ಚೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಬದನೆಕಾಯಿ ಅದೇ ನೋಡ್ತಾ ಇದ್ದೀನಿ, ಹುಳ ಗಿಳ ಇದೆಯಾ ಏನು ಎತ್ತ ಅಂತ. ಹುಳ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿ ಇತ್ತು. ಹಾಗೆಯೇ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಒಂದು ಬದನೆಕಾಯಿ ಕೂಡ ಇತ್ತು, ಇನ್ನೂ ಬಿಟ್ಟಿದೆ. ಇನ್ನಂತೂ ಭರ್ಪೂರು ಬಿಡುತ್ತೆ ಬದನೆಕಾಯಿ. ಎಲ್ಲ ಹೂವಾಗಿದೆ, ಸಣ್ಣ ಸಣ್ಣ ಮಗು ಕೂಡ ಆಗಿದೆ. ನಮಗೇನು ಗೊತ್ತಾ, ಬದನೆಕಾಯಿ ಇಲ್ಲಾಂದರೆ ಮನೇಲಿ ಏನೋ ಇಲ್ಲ ಅನ್ನೋ ಥರ, ಬದನೆಕಾಯಿ ಇದೆ ಅಂದರೆ ಎಲ್ಲ ಇದೆ ಅನ್ನೋ ಥರ. ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ನಮ್ಮ ಲಿಂಗಾಯತರ ಟ್ರೇಡ್ ಮಾರ್ಕ್. ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ಅವಳು ಅದೇ ಕೇಳ್ತಾ ಇದ್ಲು, ಶ್ರೇಯು ಮಾಡಿದ್ನಾ ಅಂತ. ಯಾಕಂದರೆ ಅವಳಿಗೂ ಗುರುವಾರ ಅಂದರೆ ಅವ್ನು ಮಾಡ್ತಾನೆ ಅಂತ. ನಂಗೆ ತುಂಬ ಜನ ಹೇಳ್ತಾಯಿದ್ರು, ಕಾನ್ಫರೆನ್ಸ್ ಕಾಲ್ ಹಾಕಿ ಅವಳಿಗೂ ಮಾತಾಡಿಸಿ ಅಂತ. ಹಂಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಮಗೆ ಸಿಗೋದೇ ಒಂದು 10 ನಿಮಿಷ ಅಂತ ಹೇಳ್ತಾರೆ ಅವರು. ಆವಾಗ ಅದರಲ್ಲಿ 1 ನಿಮಿಷ ಹಿಂಗೆ ಅದೊಂದು ಸ್ವಲ್ಪ ಹೋಲ್ಡಲ್ಲಿ ಆಗಿ ಆಮೇಲೆ ಅದು ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಆ ಟೈಮನ್ನ ಕಳೆಯೋಕ್ಕೆ ಇಷ್ಟಪಡೋದಿಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನಾವೇ ಮಾತಾಡ್ತೀವಿ. ಚಿನ್ನಿಗೆ ಏನು ಮಾತಾಡ್ದೆ ಅನ್ನೋದನ್ನು ನಾವು ಅವಳಿಗೆ ಹೇಳ್ತೀವಿ. ನಮಗೆ ಸಿಗೋದೇ ಸ್ವಲ್ಪ ಟೈಮ್ ಅಲ್ಲ, ಆ ಟೈಮನ್ನ ನಾವು ಉಪಯೋಗ ಮಾಡ್ಕೋಬೇಕು. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಅವ್ರಿಗೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಟೈಮ್ ಲಿಮಿಟ್ ಇಲ್ಲ ಅಂದರೆ ಹಾಗೆ ಮಾಡ್ಬೋದು, ಆದರೆ ನಮಗೆ ಟೈಮ್ ಲಿಮಿಟ್ ಇರೋದ್ರಿಂದ ಹಾಗೆ ಮಾಡಿ ಒಂದು ಸಲ ಚಿನ್ನಿ ಫೋನೇ ಎತ್ತಿರಲಿಲ್ಲ. ಹಾಗಾಗಿ ಅದನ್ನು ನಾವು ಬಿಟ್ವಿ. ಆಮೇಲೆ ಹಾಗೆಯೇ ನಮ್ಮ ಮನೆಯವರು ತುಂಬ ದಿನ ಆಗಿತ್ತು ಪತ್ರೊಡೆ ಮಾಡು ಅಂತ ಇದ್ದರು. ಹಾಗಾಗಿ ನಿನ್ನೆ ಸಂಜೆ ಪತ್ರೊಡೆ ಎಲೆನ ತೊಗೊಬಂದಿದ್ರು, ಅಂದರೆ ಮರಗೆಸನ ತೊಗೊಬಂದಿದ್ರು. ಇದು ಮರಗೆಸ ಪೂರ್ತಿ ನಮ್ಮ ಮನೆಯವರೇ ನೆಟ್ಟಿರೋಂಥದ್ದು. ಅಂದರೆ ಹೋದಲ್ಲೆಲ್ಲ ಗಿಡಗಳನ್ನ ತೊಗೊಬಂದು ಅವರೇ ಒಂದು ಜಾಗ ಮಾಡಿ ತೋಟದಲ್ಲಿ ನಟ್ಟಿದಾರಂತೆ. ನಾನು ತೋಟಕ್ಕೆ ಹೋಗದೆ ತುಂಬ ದಿನವೇ ಆಗೋಯಿತು. ಹೋಗೋಣ ಅಂದರೆ ನಂಗೆ ಹೋಗೋಕ್ಕೆ ಆಗೋದಿಲ್ಲ. ಮತ್ತೇನು ಗೊತ್ತಾ, ಇವ್ರು ಕೆಲಸದವ್ರು ಬರೋದೇ ಮಧ್ಯಾಹ್ನ 2:45, 3 ಗಂಟೆ ಆಗಿಬಿಡುತ್ತೆ. ಆಮೇಲೆ ನನ್ನ ಕೆಲಸಗಳಿರುತ್ತೆ, ಎಡಿಟಿಂಗು ಅದು ಇದು ಅಂತ. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ. ಒಂದಿನ ಟೈಮ್ ಮಾಡಿಕೊಂಡು ಊರಿಗೆ ಹೋಗಿ ನಿಮಗೆ ತೋಟ ತೋರಿಸ್ತೀನಿ. ಇವತ್ತು 8:15 ಆಯಿತು, ಇನ್ನೂ ಟೀ ಕುಡ್ದಿಲ್ಲ. ಇವತ್ತು ಶ್ರೇಯು ಫೋನೇ ಮಾಡಿಲ್ಲ. ನಾನು 6:15 ಎದ್ದಿದ್ದು ಇವತ್ತು. ನಾನು ಅಷ್ಟೊತ್ತಿಂದ ಕಾಯ್ತಾಯಿದ್ದೀನಿ. ಅವನು 6:15 6:45 7 ಗಂಟೆ ಒಳಗೆ ಫೋನ್ ಮಾಡೋದು. 7:15 ಆಯಿತು. ನನಗೆ ಒಂಥರ ಮನಸ್ಸೇ ಇಲ್ದಂಗೆ ಆಗ್ಬಿಡ್ತು. ಗೊತ್ತಲ್ವ, ಹೊರಗಡೆ ಬಿಟ್ಟರೆ ಹೆಂಗಾಗುತ್ತೆ ಅಂತ. ಚಿನ್ನಿ ಫೋನ್ ಮಾಡಿದ್ಲು, ನಾನು ಚಿನ್ನಿ ಹತ್ರನೂ ಮಾತಾಡಲಿಲ್ಲ. ಅವಳಿಗೆ ಗೊತ್ತಾಯಿತು ನನಗೆ ಬೇಜಾರಾಗಿದೆ ಅಂತ. ಅವಳು ಹಂಗೆ ಇಟ್ಲು ಫೋನ್ನ. ಅವಳು ಕಾಲೇಜಿಗೆ ಹೊರಟ್ಲಂತೆ. ಈಗ 8:15 ಅವಳು ಮಾಡಿದ್ಲು. ಈಗ ಅದೇ ಮೇಲೆ ಬಂದೆ, ಚೂರು ಮೇಲಾದರೂ ಕ್ಲೀನ್ ಮಾಡಿ ಹೋಗೋಣ ಅಂತ. ಬದನೆಕಾಯಿ ಬೇಯಕ್ಕೆ ಹಾಕಿದ್ದೆ ಅಲ್ಲ, ಅದು ಬಿಸಿ ಇತ್ತು, ಅದನ್ನು ಬಜ್ಜಿ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡೋಣ ಅಂತ. ನಮ್ಮನೆಯವ್ರಿಗೆ 3-4 ಸಲ ಮಾಡಿದೆ, ವಾರ್ಡನಿಗೆ ಫೋನ್ ಮಾಡೋಣವಾ ಅಂತ. ನಮ್ಮನೆಯವರು ವಾರ್ಡನ್ ಅಂದರೆ ಹೆದರ್ತಾರೆ. ಅದಕ್ಕೆ ನೋಡೋಣ 8:15 ತನಕ ನೋಡೋಣ. ನಾನು ಆಮೇಲೆ ಒಬ್ಬರು ಪೇರೆಂಟ್ಸಿಗೆ ಫೋನ್ ಮಾಡಿದೆ. ಶ್ರೇಯು ಕ್ಲಾಸ್ ಹುಡುಗನೇ, ಪಾಪ ಅವರು ಹೋದ ಸಲ ಫೋನ್ ನಂಬರ್ ಇಸ್ಕೊಂಡಿದ್ರು. ಅವ್ರಿಗೊಂದಿನ ಮಾಡಿದ್ರು, ಆಮೇಲೆ ಹೆಂಗೆ ಏನು ಎತ್ತ ಅಂತ ಎಲ್ಲ. ಅವರಿಗೆ ಆಲ್ರೆಡಿ ಈಗ 2 ವರ್ಷ ಅವ್ರ ದೊಡ್ಡ ಮಗ ಇದ್ದ. ಹಾಗಾಗಿ ಅವರಿಗೆ ಆ ಸ್ಕೂಲ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಪಾಪ ಅವರಾಗೆ ನಂಬರ್ ಇಸ್ಕೊಂಡ್ರು. ಅವತ್ತು ನನ್ನ ಎದುರುಗಡೆ ಕುತ್ಕೊಂಡಿದ್ರು, ಅವರೇ ನಂಬರ್ ಇಸ್ಕೊಂಡ್ರು. ಶ್ರೇಯು ಕ್ಲಾಸೇ ಹುಡುಗ. ಅವ್ನು ಮಾಡಿದ್ದಂತೆ 6 ಗಂಟೆಗೆ ಮಾಡಿದ್ದಂತೆ. ತುಂಬ ಮಳೆ ಇದೆ ಮಮ್ಮಿ, ಇವತ್ತು ಜಾಗಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಅವ್ರು ಕೇಳಿದ್ರಂತೆ, ಯಾಕಪ್ಪ ಇಷ್ಟು ಬೇಗ ಮಾಡಿದೀಯಾ ಅಂತ. ಆಮೇಲೆ ಅದೇ ಹಿಂಗಾಯಿತು, ಅದಕ್ಕೆ ಮಾಡಿದೆ. ಈಗ ಸ್ನಾನಕ್ಕೆ ಹೋಗ್ತೀನಿ ಮಮ್ಮಿ, ಸಂಜೆ ಮಾಡ್ತೀನಿ ಅಂತ. ನಾವು 10 ನಿಮಿಷ ಟೈಮು ಅಂದ್ಕೊಂಡಿದ್ವಿ ಅಲ್ಲ, 5 ನಿಮಿಷ ಟೈಮ್ ಅಂತ ಇದ್ದ ಶ್ರೇಯು. ಅದು ಮಮ್ಮಿ ಬೇಗ ಟೈಮ್ ಹೋಗುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದ. ಅಂದರೆ
ಮಾತಾಡಬೇಕಿದ್ರೆ ಅದನ್ನೂ ಒಂಚೂರು ಮಾತಾಡಬೇಕು. ಹೋದಾಗ ಯಾರು ಮಾತಾಡೋದು ಅದೇನೋ ಅಂತಾರೆ ಗೊತ್ತಾ, ಬೆಕ್ಕಿನ ಕೊಳ್ಳೆಗೆ ಗಂಟೆ ಕಟ್ಟದೆ ಅನ್ನೋ ಅನ್ನಂಗಾಗಿದೆ. ನಮ್ಮನೆಯವ್ರಿಗೆ ಏನಾದರೂ ಹೇಳಿದ್ರೆ ಏನು ಬೇಡ ಸುಮ್ಮನೆ, ನನ್ನ ಮಗ 3 ವರ್ಷ ಓದ್ಕೊಂಡು ಬಂದರೆ ಸಾಕು ನನಗೆ ಅಂತಾರೆ. ನಾನೇ ಇನ್ನು ಯಾರಿಗಾದರೂ ಹೇಳಿ 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 ಹಿಂಗೆ ಪೇರೆಂಟ್ಸ್ಗಳಿಗೆ ಹತ್ರ ಎಲ್ಲ ಮಾತಾಡಿ ಏನಾದ್ರು ಒಂದು ಮಾಡಬೇಕಷ್ಟೇ. ನಂಗೆ ಗೊತ್ತಾ ಮಾತಾಡಿದ್ದೀವಿ ಅಂತ ಅನ್ಸೋದಿಲ್ಲ. ನಾನು ಯಾವಾಗಲೂ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ಇವತ್ತು ಅವ್ನು ಫೋನ್ ಮಾಡಿದಿರೋದಕ್ಕೆ ನಂಗೆ ನಿಜ ಹೇಳ್ತೀನಿ, ಹುಚ್ಚಿಡ್ದಂಗೆ ಆಗಿದೆ. ಅಡುಗೆ ಮಾಡೋಕ್ಕೂ ಬೇಡ, ಏನೂ ಬೇಡ ಥರ ಆಗಿದೆ. ದುಃಖ ಅಳು ಬಂದಂಗೆ ಆಗುತ್ತೆ. ಅದೊಂಥರ ಆ ಟೈಮಿಗೆ ಆ ವಾಯ್ಸ್ ಕೇಳ್ತಿದ್ರೆ ಸಮಾಧಾನ ಆಗಲ್ಲಲ್ಲ. ಹಾಗಾಗಿ ಬೇರೆ ಹುಷಾರಿಲ್ವೋ ಏನೋ, ಜ್ವರ ಬಂದಿದೆಯೋ ಎಂತ ಆಗಿದೆಯೋ ಏನೋ ಗೊತ್ತಿಲ್ಲ. ಯಾಕೆ ಅಂತ ನನಗೂ ಒಂಥರ ಹುಚ್ಚಿಡ್ದಂಗೆ ಆಗಿದೆ. ಇವ್ರು ಬಂದಮೇಲೆ ನಾನೇ ಜೋರು ಮಾಡಿ ಇಲ್ಲ ಫೋನ್ ಮಾಡಿಸ್ಬೇಕು, ನಾನೇ ಅವ್ರು ಸರ್ದು ಫೋನ್ ನಂಬರ್ ಇಸ್ಕೋಬೇಕು. ಅವ್ರು ಹೆದರ್ತಾರೆ. ಅವ್ರೇನು ಹಂಗೆ ಹೇಳಲ್ಲ. ಇವ್ರು ಒಂದ್ಸಲ ಬೈದಿದ್ದಕ್ಕೆ ಅವರು ಅಂದರೆ ಹೆದರಿ ಜೀವ ಬಿಡ್ತಾರಪ್ಪ. ಅವರೇನು ನನ್ನ ಹುಲಿನ ಇದು ಮಾಡೋದಕ್ಕೆ. ಅದೇ ಇವತ್ತೊಂಥರ ಮನಸ್ಸೇ ಇಲ್ಲ. ಬೆಳಗ್ಗೆಯಿಂದ ಒಳ್ಳೆ ಮಗ ಫೋನ್ ಮಾಡ್ತಾನೆ ಅಂತ ಖುಷಿಯಿಂದ ಬ್ಲಾಗ್ ಶುರು ಮಾಡಿದೆ. ಆಮೇಲೆ ನೋಡಿದ್ರೆ ಹಿಂಗಾಗ್ತಾ ಇದೆ. ಅವ್ನು ಫೋನ್ ಮಾಡೋ ತನಕ ನಂಗೆ ಒಂಥರ ಸಮಾಧಾನ ಅಂತ ಅನ್ಸೋದಿಲ್ಲ. ಟೀ ಕುಡಿಬೇಕೀಗ. ನನಗೆ ಟೀನೂ ಬೇಡ ಏನೂ ಬೇಡ ಥರ ಅನ್ನಿಸ್ತು ಅಷ್ಟೇ. ಮೇಲಾರು ಅತ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಬಂದು ಅಪ್ಪ ನೀರು ಸರಿ ಕುಡ್ದಲೆ. ಇವತ್ತು ಗಂಟ್ಲೆಲ್ಲ ಒಣಗ್ತಾ ಇದೆ. ಆ ಫೋನ್ ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ. ಇಲ್ಲಿ ಬರಬೇಕಿದ್ರೆ ಈಗ ಫೋನ್ ತಗೊಂಡೇ ಬಂದಿದ್ದೀನಿ. ಆ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಈಗ ಹೋಗಿ ಫೋನ್ ಚಾರ್ಜಿಗಾರು ಹಾಕ್ತೀನಿ. ನಮ್ಮ ಮನೆಯವ್ರಿಗೆ ಮತ್ತೊಂದು ಸಲ ಫೋನ್ ಮಾಡಿದ್ರೆ ಬೈತಾರೆ. ಈಗ 4 ಸಲ ಫೋನ್ ಮಾಡಿದ್ದೀನಿ. ಮೆಂಟರಿಗೆ ಅವ್ರಿಗೆ ಮಾಡೋಣ, ವಾರ್ಡನಿಗೆ ಮಾಡೋಣ ಅಂತ. ಟೈಮ್ ಆಗಲಿ ಅಂತಾರೆ. ಅವರು ಹೇಳಿದ್ರು ಸ್ಕೂಲಿಗೆ ಹೋಗೋದ್ರೊಳಗೆ ಮಾಡಿಸ್ತಾರೆ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಆರಾಮಿದ್ದೀರಾ ಅಂತ ಕೇಳಿದೆ ನಾನು. ಎಲ್ಲರೂ ಆರಾಮಿದ್ದೀವಿ. ಅವನು ಬೇರೆ ರೂಮ್, ಅವ್ರ ರೂಮಲ್ಲಿ ಇರೋರಿಗೆ ಹೇಳ್ತಾನೆ. ಇವನು ಬೇರೆ ರೂಮ್ ಅಲ್ವಾ, ಇವನದು ಹೆಂಗೆ ಹೇಳಕ್ಕೆ ಬರುತ್ತೆ ಅವನಿಗೆ ಗೊತ್ತಿಲ್ಲಲ್ಲ ಪಾಪ. ಅದು ಬೇರೆ ನಾವು ಫೋನಲ್ಲಿ ಮಾತಾಡ್ತೀವಿ ಅನ್ನೋದು ಅವ್ರ ಹುಡ್ಗಂಗೂ ಗೊತ್ತಿಲ್ಲ. ಈ ಸಲ ಹೋದಾಗ ಅವನ ಹತ್ರನೂ ಒಂಚೂರು ಮಾತಾಡಿ ಮಾಡಬೇಕು. ಯಪ್ಪ ನಿಜ ಹೇಳ್ತೀನಿ, ಮಕ್ಳನ್ನ ಮಾತ್ರ ಯಾಕಾರು ಬಿಟ್ಟಿದ್ದೀವೋ ಅನ್ನೋಷ್ಟು ಒಂದೊಂದ್ಸಲ ಹಿಂಸೆ ಅಂತ ಅನಿಸುತ್ತೆ. ಏನು ಮಾಡೋದು, ಅನಿವಾರ್ಯ ಆಗಿದೆ ನಮಗೂ. ಬಿಡದೆ ಹೋದರೆ ನಾವು ಮಕ್ಕಳು ತಲೆ ಮೇಲೆ ಕೈಯಲ್ಲಿ ಚಪ್ಪಡಿ ಎತ್ತಿದಂಗೆ ಆಗುತ್ತೆ. ಆದರೆ ಅದೇ ಅಷ್ಟೇ, ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಇವತ್ತು ಎಲ್ಲಿ ತನಕ ಆಗುತ್ತೋ ವ್ಲಾಗ್ ಗೊತ್ತಿಲ್ಲ, ಸಾರಿ. ಗೊತ್ತಲ್ವಾ, ನಿಮಗೂ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ. ಮಗನ ಫೋನ್ ಕೇಳೋ ತನಕ ಹೀಗೆ ಅದು ಆಗೋದ್ರೊಳಗೇ ನಿಮಗೆ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ ನಾನು. ನಮ್ಮನೆಯವ್ರು ಬಂದ ತಕ್ಷಣ ಫಸ್ಟು ಫೋನ್ ಮಾಡಿಸ್ತೀನಿ, ಏನಾಗಿದೆ ಏನು ಕತೆ ಏನು ಅಂತ. ನಮ್ಮನೆಯವ್ರು ಬರೋಕ್ಕೆ ಇನ್ನೂ 1-1.5 ಗಂಟೆ ಟೈಮ್ ಇದೆ. ನನಗೇನು ಗೊತ್ತಾ, ಅವ್ನು ತುಂಬ ಲವಲವಿಕೆಯಿಂದ ಫೋನ್ ಮಾಡಿಬಿಡ್ತಾನೆ. ಇವತ್ತು ಯಾಕೆ ಮಾಡಿಲ್ಲ ಅಂದರೆ, ನನಗೆ ಪಕ್ಕದ ರೂಮಲ್ಲಿ ಅವತ್ತೊಂದು ಹುಡುಗಂಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ದೆ ನಾನು. ಎಲ್ಲ ಈ ಮಕ್ಕಳಿಗೆಲ್ಲ ಜ್ವರ ಬರುತ್ತೆ ಗೊತ್ತಾ, ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಜ್ವರ ಬರುತ್ತೆ. ಇವನಿಗೇನಾದರೂ ಜ್ವರ ಬಂದುಬಿಟ್ಟಿದೆಯಾ ಅಂತ ಹೇಳಿ ಆಮೇಲೆ ನಾವು ಅವನ ಅಕೌಂಟಲ್ಲಿ ದುಡ್ಡು ಏನಾದರೂ ಈಗ ಜ್ವರ ಬಂತು ಅಂದರೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಅದರಲ್ಲಿ ದುಡ್ಡು ಕಟ್ಟಾಗಿರುತ್ತೆ. ನಾನು ಅದನ್ನು ಕೂಡ ನೋಡಿ ಅಂದೆ ನಮ್ಮ ಮನೆಯವರಿಗೆ. ಆವಾಗ ಅದರಲ್ಲಿ ನೋಡಿದ್ರೆ ಇಲ್ಲ, ಅದರಲ್ಲೇನು ಆ ಥರದ್ದೇನು ಹ್ಯೂಜ್ ಅಮೌಂಟು ಕಟ್ಟಾಗಿಲ್ಲ. ನಮ್ಮ ಹತ್ರ ಒಂದು 5,000 ಕಟ್ಸ್ಕೊಂಡಿರ್ತಾರೆ ಅವ್ರ ಅಕೌಂಟಿಗೆ. ಅಲ್ಲಿ ಏನು ಬೇಕೋ ಅಂತ ಹೇಳಿದ್ರೆ ಅವ್ರು ತಂದು ಕೊಡ್ತಾರೆ. ಅಂದರೆ ಪೆನ್ನು, ಬುಕ್ಕು ಅದೆಲ್ಲ ಬೇಕಲ್ವಾ, ಅದಕ್ಕೆ ಅಂತ ಒಂದಷ್ಟು ಜಾಸ್ತಿನೇ ಕಟ್ಸ್ಕೊಂಡಿರ್ತಾರೆ ಹಾಸ್ಪಿಟ್ಲಿಗೆ ಬೇಕಾದರೆ ಅದಕ್ಕೆಲ್ಲ ಅಂತ. ಅದು ನೋಡಿದ್ವಿ, ಅದರಲ್ಲೂ ಏನೂ ದುಡ್ಡು ಕಟ್ಟಾಗಿಲ್ಲ. ನನಗೆ ಅದೇ ಒಂದು ಟೆನ್ಷನ್ನು, ಹುಷಾರಿಲ್ದಂಗೆ ಆದರೆ ಏನು ಮಾಡೋದಪ್ಪ ಅಂತ. ಯಾಕಂದರೆ ಆವತ್ತೊಂದಿನ ಅವನಿಗೆ ಅಲ್ಲಿ ಟಾಯ್ಲೆಟ್ದು ಪ್ರಾಬ್ಲಮ್ ಇರೋದ್ರಿಂದ ಒಂದಿನ ಟಾಯ್ಲೆಟಿಗೆ ಹೋಗದೆ ಹೊಟ್ಟೆ ನೋವು ಬಂದಿತ್ತು. ನಂಗೆ ತುಂಬ ಇದಾಗ್ಬಿಡ್ತು ಮಮ್ಮಿ, ತ್ರಾಸಾಯಿತು ಅಂತ ಹೇಳ್ದೆ. ಆವಾಗ ನಾನು ಅವರ ಡ್ಯಾಡಿ ನೆನಪಾಗ್ಬಿಟ್ಟಿದ್ವು ಅಂತ ಅವನಿಗೆ. ಅಯ್ಯೋ ಮನೇಲಿದ್ದಿದ್ರೆ ನಂಗೆ ಹೆಂಗೆ ಮಾಡ್ತಿದ್ರಲ್ವಾ ಅಂತ ಹೇಳಿ ಹತ್ಬಿಟ್ನಂತೆ. ನನಗೆ ಅದೆಲ್ಲ ಒಂಥರ ನೆನಪಾಗಿ ನಿಜ ಹೇಳ್ತೀನಿ, ಇವತ್ತು ನನಗೆ ತಿಂಡಿ ಮಾಡೋಕ್ಕೂ ಬೇಡ, ಕೆಲಸ ಮಾಡೋಕ್ಕೂ ಬೇಡ. ನನಗೆ ಟೀನ್ ಇಷ್ಟೋ ತನಕ ನಾನು ಕುಡಿದೇ ಇರೋಳೇ ಅಲ್ಲ. ಟೀನೂ ಬೇಡ ಥರ ಅನ್ನಿಸ್ತು. ಅರ್ಧ ಕೆಲಸ ಮಾಡೋದು, ಬರೀ ಕುತ್ಕೊಂಡು ಮೊಬೈಲ್ ನೋಡೋದು ಮಾಡ್ತಾ ಇದ್ದೆ. ಮತ್ತು ನಮ್ಮ ಮನೆಯವ್ರಿಗೆ ಪದೇ ಮಾಡಿದರೆ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ. ಆಮೇಲೆ ನಮ್ಮ ಮನೆಯವರು ವಾರ್ಡನ್ಗೆ ಫೋನ್ ಮಾಡಿದ್ರು. 2-3 ಸಲ ಮಾಡಿದ್ರು, ಅವ್ರು ಎತ್ತಲಿಲ್ಲ. ಅವರು ಬ್ಯುಸಿ ಇದ್ದಾಗ ಎತ್ತೋದಿಲ್ಲ. ಆಮೇಲೆ ನಮಗಿನ್ನೂ ಹೆದರಿಕೆ ಶುರುವಾಯಿತು ಅವ್ರು ಎತ್ತದೇ ಇರೋದಕ್ಕೆ. ಆಮೇಲೆ ಅವರೇ ಮಾಡಿದರು ಪಾಪ. ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಬಂದಾಗ ಮಾಡಿದ್ರು. ಇಲ್ಲ ಸರ್, ನಾನು ಚೇರ್ಮನ್ರ ಹತ್ರ ಇದ್ದೆ, ಹಾಗಾಗಿ ಎತ್ತಲಿಲ್ಲ. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ಕಾರ್ಡ್ ಕೊಟ್ಟಿದ್ದೀನಿ ಅವನಿಗೆ, ಬೆಳಗ್ಗೆನೇ ಆರಾಮಿದ್ದಾನೆ, ಕಾರ್ಡ್ ನಾನೇ ಕೊಟ್ಟಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ, ಅವನು ನಾನು ನೋಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರು. ನೋಡಿ ಅವ್ರೇನು ಹೇಳಲಿಲ್ಲ. ಸಂಜೆ ಈಗ ಸ್ಕೂಲಿಗೆ ಹೋಗಿದ್ದಾನೆ. ಸ್ಕೂಲಿಗೆ ಅಂದರೆ 8:30ಗೇನೋ ಅವರಿಗೆ ಅದು ಟ್ಯೂಷನ್ನು ಅದು ಇದು ಎಲ್ಲ ಇರುತ್ತೆ, ಅಲ್ಲಿ ಹೋಗಿರ್ತಾನೆ. ಸ್ಕೂಲಿಂದ ಬಂದಮೇಲೆ ಮಾಡ್ತಾನೆ ಬಿಡಿ ಅಂತ ಹೇಳಿದ್ರು. ಆಮೇಲೆ ನನಗೆ ಒಂದು ಸಮಾಧಾನ ಅನ್ನೋ ಥರ ಅನ್ನಿಸ್ತು.
ಇದೆಲ್ಲ ಆಗಿದ್ದು ಇದಕ್ಕೂ ಆದ ನಂತರ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಅವ್ರು ಅಷ್ಟು ಅಂದಮೇಲೆ ಸಮಾಧಾನ ಆಯ್ತು. ಯಾಕಂದರೆ ಕಾರ್ಡ್ ಕೊಟ್ಟಿದ್ದಾರೆ ಅಂತಂದರೆ ಅವನೇನು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ ಅನ್ನೋದೊಂದು ನನಗೆ ಕನ್ಫರ್ಮ್ ಆಯಿತು. ಆರಾಮಿದ್ದಾನೆ, ಇವನೇನೋ ಬೇರೆ ಏನೋ ಫೋನ್ ಸಿಕ್ಕಿಲ್ಲ ಇರ್ಬೋದು. ಯಾಕಂದರೆ ಎಲ್ಲ ಮಕ್ಕಳು ಆ ಟೈಮಲ್ಲಿ ಮಾಡ್ತಿರ್ತಾರಲ್ವ, ಅಲ್ಲಿ ಹಾಗಾಗಿ ಅವನಿಗೆ ಸಿಕ್ಕಿಲ್ವೇನೋ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಸಮಾಧಾನ ಆದೆ. ತುಂಬ ಸಮಾಧಾನ ಆಗಿಲ್ಲ, ಸ್ವಲ್ಪ ಸಮಾಧಾನ ಆದೆ. ಆದರೆ ನಾನು ಫೋನಿಗೆ ಕಾಯೋದು ಮಾತ್ರ ಬಿಡಲೇ ಇಲ್ಲ. ಒಂದು 10 ಗಂಟೆ ಆದಮೇಲೆ ನಂಗೆ ಇನ್ನೂ ದುಃಖ ಜಾಸ್ತಿ ಆಗಿಬಿಡ್ತು. ಯಾಕಂದರೆ ಅಷ್ಟೊತ್ತಿಗೆ ಅವ್ನು ಮಾಡೋದಿಲ್ಲ, ಹಾಸ್ಟೆಲಿಗೆ ಹೋಗೋ ಹಾಗಿಲ್ಲ ಅವರು. ಇನ್ನೇನು ಸಂಜೆ ಸ್ಕೂಲು ಬಿಟ್ಟು ನಂತರನೇ ಹೋಗಬೇಕು. ನೋಡಿ, ನಾನು ಏನು ತಿಂಡಿ ಮಾಡಿಲ್ಲ, ಅಡುಗೆ ಮಾಡಿಲ್ಲ, ಏನೂ ಇಲ್ಲ, ಹಾಗೆ ಇದೀನಿ. ಕಡುಬು ಇವ್ರು ಬಂದಮೇಲೆ ಜಸ್ಟ್ ಬೇಯೋದಕ್ಕೆ ಹಾಕಿದೆ ಅಷ್ಟೇ. ನಮ್ಮನೆಯವರು ಈ ಟೈಮಲ್ಲಿ ಏನಾಗಿತ್ತು ಅಂದರೆ ಅವ್ರು ಫೋನಲ್ಲಿ ಮಾಡಿದ್ರೆ ಅವರು ಎತ್ತಲಿಲ್ಲ. ಆಮೇಲೆ ನೋಡೋಣ ನನ್ನ ಫೋನಲ್ಲಿ ಮಾಡು ಅಂತ ಹೇಳಿ ನನಗೆ ಫೋನ್ ನಂಬರನ್ನ ಕೊಟ್ಟರು. ಅವ್ರು ನಾನು ಫೋನ್ ಮಾಡಿದ್ರು ನನ್ನ ನಂಬರ್ನೂ ಎತ್ತಲಿಲ್ಲ. ಅದೇ ಪಾಪ ಅವ್ರು ಬ್ಯುಸಿ ಇರ್ತಾರಲ್ವ, ಹಾಗಾಗಿ ಅದೇ ನಾನು ನಮ್ಮನೆಯವರು ಅಂತ ಇದ್ವಿ ಈ ಸಲ ಮಾತಾಡಿ. ಅಟ್ಲೀಸ್ಟ್ ಬರೀ ಮಕ್ಳದ್ದೊಂದು ವಿಷಯ ಕೇಳೋಕ್ಕೆ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡೋಕ್ಕೆ ಹೇಳಿ ಅಂತ. ನಮ್ಮ ಪೇರೆಂಟ್ಸ್ಗಳದ್ದು ಗೊತ್ತಲ್ವ, ಹುಚ್ಚು ಹುಚ್ಚು ಆಲೋಚನೆಗಳು, ಅದು ಯೋಚನೆಗಳು ಅದಿರುತ್ತೆ. ಅದೆಲ್ಲದನ್ನ ಅವ್ರ ಪಾಪ ಕಾರ್ಯರೂಪಕ್ಕೆ ತಂದರೆ ಅವ್ರು ಹುಚ್ಚತ್ತು ಹೋಗ್ತಾರೆ ಅಷ್ಟೇ. ಆದರೆ ನಮಗೆ ಹಿಂಗೆ ಆದಾಗ ಹಂಗೆ ಅನಿಸುತ್ತಲ್ವ, ನನಗೂ ಕೂಡ ಹಾಗೆ ಅನ್ನಿಸ್ತು. ಆಮೇಲೆ ನಾನು ಬಜ್ಜಿದು ಆ ಥರದ್ದೇನು ವೀಡಿಯೋನ ಮಾಡಲಿಲ್ಲ. ಆಮೇಲೆ ಅದೇ ಬೆಂಟರ್ ಮಾಡಿದ್ರು, ನಾವು ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ಮಾಡಿದ್ರು. ಆಮೇಲೆ ಸಮಾಧಾನ ಆಯಿತು ನನಗೆ. ನಮ್ಮನೆಯವರಿಗೆ ಗೊತ್ತು, ಇವಳು ಪದೇ ಪದೇ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ನಾನು 1-2 ಸಲ ಹತ್ತೆ ಕೂಡ. ಅವ್ರಿಗೆ ಗೊತ್ತಾಯಿತು, ಇವಳು ಮನೇಲಿ ಸರಿ ಇಲ್ಲ ಅಂತ ಹೇಳಿ ಹೋದರು. ಕೆಲಸದವ್ರಿಗೆ ಕೆಲಸ ಹೇಳಿ ಏನೂ ಮಾಡಲಿಲ್ಲ, ಸೀದಾ ವಾಪಸ್ಸು ಮತ್ತೆ ಮನೆಗೇ ಬಂದರು. ನನಗೆ ತಿಂಡಿ ತಿನ್ನೋಕ್ಕೆ ಬೇಡ ಥರ ಅನ್ನಿಸ್ತಾ ಇತ್ತು. ಮತ್ತು ಬಜ್ಜಿ ಕೂಡ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು. ನಮ್ಮ ಮನೆಗೆ ಒಂಚೂರು ಉಪ್ಪು ಜಾಸ್ತಿನೇ ಬೇಕು, ಆದರೆ ಇಲ್ಲ, ಇವತ್ತು ಬಜ್ಜಿ ಕಮ್ಮಿ ಆಗಿತ್ತು. ನಾನು ಕೂಡ ಹಾಕ್ಕೊತಾ ಇದ್ದೀನಿ. ನಾನು 2 ಕಡುಬು ತಿಂದೆ. ನಂಗೆ ತಿನ್ನೋಕೆ ಆಗಲೇ ಇಲ್ಲ, ಗಂಟ್ಲಲ್ಲಿ ಇಳಿಲೇ ಇಲ್ಲ, ನಿಜ ಹೇಳ್ತೀನಿ ತಿಂಡಿ ಹಂಗಂತ ಅನ್ನಿಸ್ತು. ಎಷ್ಟೊಂದು ಜನ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಏನಾಗಿದೆ ಅನ್ನೋದನ್ನ ಅಷ್ಟೇ ಹೇಳ್ತೀನಿ ನಾನು ಯಾವುದನ್ನು ನಿಮಗೆಲ್ಲ ಹೇಳಿ ನಾನು ಇದನ್ನು ಮಾಡ್ಕೋಬೇಕು ಅನ್ನೋದ್ರ ಅಲ್ಲ. ಯಾಕಂದರೆ ಎಲ್ಲರೂ ನನ್ನ ಥರ ಇದ್ದಾರೆ, ತುಂಬ ಜನ ನನಗೆ ಕನೆಕ್ಟ್ ಆಗ್ತಾರೆ. ಶ್ರೀದೇವಿ ಅನ್ನೋರು ಕೂಡ ಅವ್ರ ಮಗ 5th ಸ್ಟ್ಯಾಂಡರ್ಡು ಬಿಟ್ಟು ಬಂದಿದ್ದಾರೆ. ಅವರು ಅದೇ ಹೇಳ್ತಾಯಿದ್ರು, ಫೋನ್ ಎತ್ತಿದಾಗ ಹಿಂದಿನ ಮಕ್ಕಳು ಇಡು ಅಂತಿರ್ತಾರಂತೆ. ಅಂದರೆ ಅವರು ತಂದೆ ತಾಯಿಗೆ ಮಾತಾಡಬೇಕಲ್ವ ಪೇರೆಂಟ್ಸ್ಗೆ, ಹಾಗೆ. ಆದರೆ ಇವ್ರಿಗೆ ಅದೊಂದು ಏನಪ್ಪ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕ್ಲಾಸ್ ಅವರಿಗೆ ಒಂದೊಂದು ದಿನ ಕೊಡ್ತಾ ಹೋಗ್ತಾರೆ ಫೋನು. ಹಾಗಾಗಿ ಆ ಥರ ಒತ್ತಡ ಏನಿರೋದಿಲ್ಲ. ಇವ್ರಿಗೆ ಏನು ಟೈಮ್ ಇರುತ್ತೆ ತಾನಾಗೆ ಕಟ್ಟಾಗುತ್ತೆ. ಅದು ಬೆಳಗ್ಗೆ ಮಾತಾಡಿದಾಗ 5 ನಿಮಿಷಕ್ಕೆ ಕಟ್ಟಾಗುತ್ತೆ ಅಂತ ಅವನು ಹೇಳ್ತಾನೆ. ಆದರೆ ಅದು ಹಂಗಲ್ಲ, ನೆಕ್ಸ್ಟ್ ಸಂಜೆ ಮತ್ತು 5 ನಿಮಿಷ ಅಂತ ಹೇಳ್ತಾನೆ. ಅದು ಏನೋ ಗೊತ್ತಿಲ್ಲ, ಅಲ್ಲಿ ಹೋದಾಗ ಈಗ ಕೇಳಿ ನೋಡಿ ಮಾಡಬೇಕು. ನಾನು ಆಗಲೇ ಮೇಲೆಲ್ಲ ಸರಿ ಮಾಡ್ತೀನಿ ಅಂತ ಬಂದೆ ಅಲ್ಲ, ಬಂದು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಕೆಳಗೆ ಹೋದೆ ಅಷ್ಟೇ. ಈಗ ಕೆಲಸ ಎಲ್ಲ ಆಯಿತು. ಹಾಗೆಯೇ ನಮ್ಮನೆಯವ್ರ ಪತ್ರೊಡೆಗೆ ಎಲೆ ಕೂಡ ಕೊಯ್ದು ಕೊಟ್ಟು ಹೋದರು. ಮಾಡ್ತೀಯಾ ಅಂತ 10 ಸಲ ಕೇಳಿದ್ರು. ಇಲ್ಲ ರೀ, ನೆನೆಸಿಟ್ಟಿದ್ದೀನಿ, ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಪಾಪ ಅವ್ರು ತುಂಬ ದಿನದಿಂದ ಹೇಳ್ತಾಯಿದ್ರು ಮಾಡು ಅಂತ ಹೇಳಿ. ನಾನು ಎಲೆ ತನ್ನಿ ಅಂತಿದ್ದೆ, ಅವರಿಗೂ ಮರ್ತೋಗ್ತಾಯಿತ್ತು. ಪಾಪ ನಿನ್ನೆ ಆಸೆಯಿಂದ ತಂದಿದ್ದಾರೆ, ಮತ್ತು ಅವ್ರಿಗೆ ಯಾಕೆ ನಿರಾಸೆ ಮಾಡೋದು ಅಂತ ಅದನ್ನು ಮಾಡೋಕ್ಕೆಲ್ಲ ರೆಡಿ ಮಾಡಿ ಈಗ ಮತ್ತೆ ಮೇಲೆ ಬಂದು ಈಗ ಬೆಡ್ನ ಸರಿ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು, ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ 12 ಗಂಟೆ ಆಗೇ ಹೋಯಿತು. ಕೆಳಗಡೆನೆಲ್ಲ ನಾನೇ ಒರೆಸ್ಕೊಂಡಿದ್ದೆ, ಮೇಲೆ ಮಾತ್ರ ರೋಬೋನ ಬಿಟ್ಟೆ ಅಷ್ಟೇ. ಸ್ವಲ್ಪ ಚಿತ್ರಾನ್ನದ ಖಾರ ಇದೆ. ನಮ್ಮ ಮನೆಯವರಿಗೆ ನನಗೆ ಯಾಕೋ ಸಾಂಬಾರು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನೀವು ಸಾಂಬಾರನ್ನ ಹೋಟೆಲಿಂದನೇ ತಂದ್ಕೊಳ್ಳಿ ಅಂತ ಅಂದೆ. ಮಜ್ಜಿಗೆ ಕಡ್ದಿದೆ, ಅದ್ರ ಬೆಣ್ಣೆ ಕೂಡ ನಾನು ತೆಗೆದಿಲ್ಲ. ನಾನು ಚಿತ್ರಾನ್ನದ ಖಾರನ ಹಚ್ಕೊತೀನಿ, ನೀವು ಹೋಟೆಲಿಂದ ಸಾಂಬಾರು ತಂದ್ಕೊಂಡು ಊಟ ಮಾಡಿ ಅಂತ ಅಂದೆ. ಆಯಿತು ಅಂತ ಹೇಳಿದ್ರು. ಹಾಗೆಯೇ ಪತ್ರೊಡೆಗೆ ನೆನೆಸಿದ್ದೆ ಅಲ್ಲ, ಅದನ್ನು ಕೂಡ ಈಗ ರುಬ್ಬಿ ಹಾಗೆ ಪತ್ರೊಡೆನ ಕೂಡ ಮಾಡ್ತೀನಿ. ಬೆಳಗ್ಗೆನೇ ಹಚ್ಚೋಣ ಅಂದ್ಕೊಂಡಿದ್ದೆ, ಅದು 10 ಗಂಟೆಗೆ ರುಬ್ಬಿ ಹಚ್ಬೋದಾಗಿತ್ತು.
ಹಚ್ಚಿದ್ರೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗ್ತಾಯಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಹಾಗೆಯೇ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಇವತ್ತೇನು ಗೊತ್ತಾ, ಪತ್ರೊಡೆ ನಂಗೆ ಮನಸ್ಸಿಲ್ಲದೆ ಮಾಡಿದ್ದೆ. ನಿಜ ಹೇಳ್ತೀನಿ, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾನು ಯಾವಾಗಲೂ ತುಂಬ ಕಾನ್ಷಿಯಸ್ಸಾಗಿ ಮಾಡ್ತೀನಿ ಗೊತ್ತಾ. ಆವಾಗಲೇ ಏನಾದರೂ ಒಂದು ಎಡವಟ್ಟು ಮಾಡ್ಕೊತೀನಿ. ಇವತ್ತು ನಿಜ ಹೇಳ್ತೀನಿ, ಒಟ್ರಾಸಿ ಅಂತಾರೆ ಗೊತ್ತಾ, ಹಂಗೆ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಪತ್ರೊಡೆ. ಅದೇ ಅಂತ ಇದ್ದರು ನಮ್ಮ ಮನೆಯವರು, ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಆ ಥರ ಮುಂದಿತ್ತು, ಚೆನ್ನಾಗಾಗಿತ್ತು. ಹಾಗೆ ಪತ್ರೊಡೆ ಎಲೆ ಮಾತ್ರ ಕೊಯ್ದುಕೊಟ್ಟು ಹೋಗಿದ್ರು ನಮ್ಮ ಮನೆಯವರು. ಅದನ್ನು ತೊಳೆಯೋದಿದೆಯಲ್ಲ, ಅದೇ ಒಂದು ರಗಳೆ ಕೆಲಸ. ಅದೇ ಒಂದು ಅರ್ಧ ಗಂಟೆ ಆಯಿತು ನನಗೆ. ಅದನ್ನು ಆವಾಗಲೇ ತೊಳೆದಿಟ್ಕೊಂಡಿದ್ದೆ ಮರುಗೆಸನ. ಈಗ ಈ ಕೆಸುವಿನ ಎಲೆನ ತೊಳೆದು ಈಗ ಹಚ್ತಾ ಇದ್ದೀನಿ. ಏನು ಗೊತ್ತಾ, ಬರೀ ಮರುಗೆಸದಲ್ಲೇ ಮಾಡಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಪತ್ರೊಡೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಆವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕಬೇಕು. ನಾನು ಇವತ್ತು ಹಾಗೆ ಮಾಡಿದೆ, ಯಾಕಂದರೆ ಮರುಗೆಸ ಸುಮಾರು ಇತ್ತಲ್ವ, ಹಾಗಾಗಿ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಸೌತ್ ಕೇಂದ್ರ ಕಡೆ ಕಾಯಿ ಕೂಡ ಹಾಕ್ತಾರೆ. ನಾನು ಈ ಹಾಲ್ಗೆಸಕ್ಕೆ ಹಚ್ಚಿದಾಗ ಕಾಯಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಆ ಕೆಸ ಕೂಡ ಮೆತ್ತಗಿರುತ್ತೆ ಮಾಡಿದ್ಮೇಲೆ. ಆ ಕೆಸುವಿನ ಸೊಪ್ಪಿದ್ದಾಗ ಕಾಯಿ ತುರಿ ಹಾಕದೇ ಇದ್ದರೆ ನಡೆಯುತ್ತೆ. ಆದರೆ ಇದು ಇದ್ದಾಗ ಸ್ವಲ್ಪ ಹಾಕಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಹಾಕಿದ್ದೆ. ಅದಕ್ಕೆ ಏನಾದ್ರು ಟೇಸ್ಟ್ ಚೇಂಜ್ ಆಯಿತೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಾಗಿತ್ತು ಮಾತ್ರ. ನಿಮಗೆ ಒಂದು ವಿಷಯ ಹೇಳಬೇಕಿತ್ತು. ನನಗೆ ಒಬ್ಬರು ಶಿವಮೊಗ್ಗದಲ್ಲಿ ಜಯಶ್ರೀ ಕಾಮತ್ ಅಂತ ಸಿಕ್ಕಿದ್ರು ಗೊತ್ತಾ. ಪಾಪ ಅವ್ರು ತುಂಬ ದಿನ ಆಯಿತು. ಫೋಟೋ ಹಾಕಿದ್ರು. ಅವರು ಕೂಡ ನಾನು ಹೇಳ್ದಂಗೆ ಪತ್ರೊಡೆ ಮಾಡಿದ್ರಂತೆ. ಆಮೇಲೆ ದೋಸೆ ಹಾಕಿ ಅನ್ನ, ಇಡ್ಲಿ ಎಲ್ಲ ಮಾಡ್ತಾರಂತೆ. ಪಾಪ ಎಲ್ಲದ್ರದ್ದು ಫೋಟೋ ಹಾಕಿದ್ರು. ನನಗೆ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ. ಯಾರಾದರೂ ಒಬ್ಬರು ನನ್ನನ್ನು ಫಾಲೋ ಮಾಡ್ತಾರಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಹುಡುಗನೂ ಅಷ್ಟೇ, ಅವರು ಎಲ್ಲೋ ಇದ್ದಾರೆ. ಅವರು ಪಾಪ ನನಗೆ ಮೇಲ್ ಮಾಡಿದರು. ಅವನು ಅಷ್ಟೇ, ಚಕ್ಲಿನ ಅವತ್ತು ಹಬ್ಬದ ದಿನ ಮಾಡಿದ್ದೆ ಅಲ್ವಾ, ಆವಾಗ ಅವನಿಗೂ ಚಕ್ಲಿ ತಿನ್ನಬೇಕು ಅಂತ ಅನಿಸಿ ಅವ್ರ ಅಮ್ಮನ ಹತ್ರ ತರಿಸ್ಕೊಂಡು ತಿಂತಾ ಇದ್ದಂತೆ. ನನಗೆ ಅವ್ರ ಹೆಸರು ಕೂಡ ಮರ್ತೋಯ್ತು, ಸಾರಿ. ಮೇಲ್ ಮಾಡಿದರು ಅವರು ನನಗೆ. ಅವರು ನನಗೆ ಸಬ್ಸ್ಕ್ರೈಬರ್ ಒಂದೆಲ್ಲ ನಮ್ಮ ರಿಲೇಷನ್ ಕೂಡ ಹೌದು ಅಂತ ಹೇಳಿದ್ರು. ಯಾವುದಾದ್ರೂ ಮದುವೆ ಮನೇಲಿ ಸಿಗೋಣ ಅಂತ ಕೂಡ ಪಾಪ ಹಾಕಿದ್ರು. ಹೈದ್ರಾಬಾದಲ್ಲಿದ್ದೀನಿ ಅಂತನೋ ಎಲ್ಲೋ ಹೇಳಿದ್ರು. ನನಗೆ ಇವಾಗ ಮತ್ತೆ ಮೇಲ್ ತೆಗೆದು ಎಲ್ಲ ಓದೋಕ್ಕೆ ಕಷ್ಟ ಆಗುತ್ತಲ್ವ. ಸಾರಿ, ಫೋಟೋ ಹಾಕಿದ್ದೀನಿ, ಅದಕ್ಕೆ ನಿಮ್ಮ ಮಗನ ಫೋಟೋ ಹಾಕಿದ್ದೀನಿ. ನಿಮಗೆ ಖಂಡಿತ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ಇಷ್ಟು ಪತ್ರೊಡೆ ಆಯಿತು. ಜಯಶ್ರೀ ಅವರು ನಾನು ಹೇಳ್ದಂಗೆ ಪತ್ರೊಡೆ ಮಾಡಿದ್ದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಾಗುತ್ತೆ ಗೊತ್ತಾ. ಈಗ ಇದನ್ನು ಬೇಯೋಕ್ಕೆ ಒಂದು 1 ಗಂಟೆ ಬೇಯಿಸಬೇಕು ಚೆನ್ನಾಗಿ. ಅದೆಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಪತ್ರೊಡೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಈಗ ಊಟ ಕೂಡ ಮಾಡಬೇಕು. ನಾನು ಪತ್ರೊಡೆ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಅವರು ಬಂದರು. ಸಾಂಬಾರು ತಂದಿದ್ರಲ್ವ, ಅದು ತಣ್ಣಗಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ತೊಂಡೆಕಾಯಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರಂತೆ ಹೋಟೆಲಲ್ಲಿ, ತೊಗೊಂಡು ಬಂದಿದ್ದರು. ಮತ್ತು ಹೋಟ್ಲಿಗೆ ಹೋದರೆ ಹಾಗೆ ಬರ್ತಾರಾ, ಅದ್ರ ಜೊತೆಗೆ ಒಂದು ಸ್ವಲ್ಪ ಪಕೋಡ ಕೂಡ ತೊಗೊಂಡು ಬಂದಿದ್ದರು. ನಾನು ಸ್ವಲ್ಪ ಚಿತ್ರಾನ್ನದ ಖಾರ ಹಚ್ಕೊಂಡೆ, ಅವರು ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರು. ನಾನು ಯಾವತ್ತೂ ಸಾಂಬಾರಾಗಲಿ ಬೆಳಗ್ಗೆ ತಿಂಡಿ ಆಗಲಿ ಯಾವತ್ತೂ ತರಿಸಲ್ಲ. ಇವತ್ತು ಯಾಕೋ ನನ್ನ ಪರಿಸ್ಥಿತಿ ಹಾಗಾಗಿ ಬಿಡ್ತು. ಸಂಜೆ ನನ್ನ ಮಗ ಫೋನ್ ಮಾಡಿದ್ದಾನೆ, ಕೇಳಿ ಅವನು ಏನು ಅಂತಾನೆ ಅನ್ನೋದನ್ನು. ನಾನು ಸರಿಗೆಲ್ಲ ಫೋನ್ ಮಾಡಿ ಕೇಳಿದ್ವಿ, ನಾನು ಡ್ಯಾಡಿ. ಮಾಡಿದ್ವಿ ಡ್ಯಾಡಿಗೆ. ಅವ್ರು ಹೇಳಿದ್ರು ಅವನಿಗೆ ಕಾರ್ಡ್ ಕೊಟ್ಟಿದ್ದೀನಿ, ಅವನು ಮಾಡಿಲ್ಲ ಅಂತ ಹೇಳಿದ್ರು. ಯಾಕೆ ಬೆಳಗ್ಗೆ 6:30 ಮಾಡೋನು, ಯಾಕೆ ಹಂಗೆ ಮಾಡ್ಬಿಟ್ಟೆ ಮಗನೇ? ಮತ್ತೆ ಏನಿಲ್ಲ ಮಗ, ನಾನು ನಿನ್ನ ಫೋನಿಗಾಗೆ ನಾನು ಡ್ಯಾಡಿ ಕಾಯ್ತಾ ಇದ್ವಿ. ಮಾತಾಡ್ರಿ. ಹಾಯ್ ಮಗನೇ, ಚೆನ್ನಾಗಿದ್ದೀನಾ? ಬೆಳಗ್ಗೆ ಎಕ್ಸಾಮ್ 2 ಎಕ್ಸಾಮ್ ಆಗಿದೆ. ಯಾವ್ದಾಯ್ತು? ಬಯಾಲಜಿ ಮತ್ತೆ ಇಂಗ್ಲಿಷ್ ಆಗಿದೆ. ಶ್ರೇಯನ್ ವಾಯ್ಸ್ ಕೇಳಿ ಖುಷಿ ಆಯಿತು. ನನ್ನ ಮಗ ಟವಲ್ ತೊಳೆಯೋಕ್ಕೆ ಹೋಗಿ ಲೇಟಾಗಿ ನಮಗೆ ಫೋನ್ ಮಾಡಿಲ್ಲಂತೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ 1 ಡಜನ್ ಇದನ್ನು ಕೊಟ್ಟು ಕಳಿಸ್ತೀನಿ ಅಂತ. ಅಷ್ಟೊತ್ತಿಗೆ ಚಿನ್ನಿ ನನಗೆ ಫೋನ್ ಮಾಡ್ತಾಯಿದ್ಲು. ಅವಳು ಕಾಲೇಜಿಂದ ವಾಪಸ್ ಬರೋ ಟೈಮ್ ಆಗಿತ್ತು. ಹಾಗಾಗಿ ಆನಂತರ ನನ್ನ ಫೋನಲ್ಲಿ ಕಟ್ ಮಾಡಿ ಅವ್ರ ಡ್ಯಾಡಿ ಫೋನಲ್ಲಿ ಮತ್ತೆ ಫೋನ್ ಮಾಡಿ ಅವಳಿಗೆ ಲೌಡ್ ಸ್ಪೀಕರ್ ಹಾಕಿ ಮತ್ತೆ ಅವರಿಬ್ಬರನ್ನೂ ಮಾತಾಡ್ಸಿದ್ವಿ. ತುಂಬ ಜನ ಕೇಳ್ತಾಯಿದ್ರು, ಅವನು ಗಣಪತಿ ಹಬ್ಬಕ್ಕೆ ಬರಲ್ವಾ ಅಂತ. ಗಣಪತಿ ಹಬ್ಬಕ್ಕೆ ಅವ್ರನ್ನ ಬಿಡ್ತಾ ಇಲ್ಲ. ಹಬ್ಬ ಆದ ನಂತರ ಒಟ್ಟಿಗೆ ಅಕ್ಟೋಬರ್ ರಜಾ ಬರುತ್ತಲ್ವ, ಆ ರಜಾನೇ ಕೊಡ್ತಾರಂತೆ. ಅದೇ 17ರಿಂದ ಎಕ್ಸಾಮ್ ಶುರುವಾಗುತ್ತೆ ಅಂತ ಹೇಳಿದ್ದ ಅಲ್ಲ ಅವತ್ತೇ. ಈ ವಿಡಿಯೋ ಬರೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಏನೋ ಎತ್ತ ಅನ್ನೋದು ಗೊತ್ತಿಲ್ಲ. ನೋಡೋಣ, ಆದಷ್ಟು ಬೇಗ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಸ್ತೀನಿ. ನಾವು ಕಾನ್ಫರೆನ್ಸ್ ಕಾಲ್ ಆ ಥರ ಏನೂ ಹಾಕಲಿಲ್ಲ, ಈ ಥರ ಐಡಿಯಾ ಮಾಡಿ ಮಾತಾಡ್ಸಿದ್ವಿ. ಇದು ಸಂಜೆ ಪತ್ರೊಡೆ ಮಾಡಿದ್ದೀನಲ್ವ, ಹಾಗಾಗಿ ಅದರ ಒಗ್ಗರಣೆ ಹಾಕೋದು ಮತ್ತು ತಿನ್ನೋದನ್ನು ಕೂಡ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ. ನನಗಂತೂ ಈ ಮಣ್ಣಿನ ಪಾತ್ರೆ ತೊಗೊಂಡಾಗಿಂದ ಎಲ್ಲದನ್ನು ಇದರಲ್ಲೇ ಮಾಡ್ತೀನಿ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ.
ಒಗ್ಗರಣೆ ಎಲ್ಲ ಕಾಯೋದು ಲೇಟ್ ಆಗುತ್ತೆ, ಆದರೆ ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಅದಕ್ಕೆ ಉದ್ದಿನಬೇಳೆ ಜಾಸ್ತಿ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಬೇಕು, ಕರಿಬೇವನ್ನ ಹಾಕಿಬಿಟ್ಟು ಆನಂತರ ಸ್ವಲ್ಪ ಖಾರ ಹಾಕಿದೆ ನಾನು, ಸ್ವಲ್ಪ ಉಪ್ಪು, ಇದೆರಡನ್ನೂ ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಟೈಮಲ್ಲಿ ಸ್ವಲ್ಪ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಏನು ಕಡಿಮೆ ಆಗಿದೆ ಅನ್ನೋದು. ಏನಾದರೂ ಕಡಿಮೆ ಆಗಿದ್ದರೆ ನೀವೆಲ್ಲದನ್ನು ಹಾಕ್ಕೋಬೋದು, ಉಪ್ಪು, ಹುಳಿ, ಖಾರ ಎಲ್ಲದನ್ನೂ ಹಾಕ್ಕೋಬೋದು. ನಾನು ಅಷ್ಟೇ ಒಂದೊಂದ್ಸಲ ಏನು ಕಮ್ಮಿ ಆಗಿದೆ ನೋಡಿ ಹಾಕ್ತೀನಿ. ಉಪ್ಪು ಖಾರ ಕಮ್ಮಿ ಇತ್ತು, ಉಪ್ಪು ಸ್ವಲ್ಪ ಬೇಕಿತ್ತು ಅನ್ನಿಸ್ತು ನನಗೆ. ಮಧ್ಯರಾತ್ರಿ ನಾನೇನು ಅಡುಗೆ ಮಾಡಲಿಲ್ಲ, ಇದು ಪತ್ರೊಡೆ ಇತ್ತಲ್ವ, ಹಾಗೆ ರಾಗಿ ಗಂಜಿ ಪತ್ರೊಡೆ ತಿಂದು ಹಾಗೆ ಮಲಗಿದ್ವಿ. ಇವತ್ತಿನ ದಿನ ಹೀಗೆ ಹೋಯಿತು. ಫುಲ್ ಇವತ್ತೊಂಥರ ನನಗೆ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ನಾನು ಫೋನ್ ಬರೋ ತನಕನೂ ನಾನು ಬೇಜಾರದಲ್ಲೇ ಇದ್ದೆ. ಇವಾಗ ಖುಷಿಯಿಂದ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.